ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮಗೆಲ್ಲರಿಗೂ ರಚನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ನಾನು ಬಾಂಗಡೆ ಮೀನು ಸಾಂಬಾರು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಬಾಂಗಡೆ ಮೀನನ್ನ ಅಡ್ಡವಾಗಿ ಕಟ್ ಮಾಡಿಕೊಂಡು ಪಾತ್ರೆಯಲ್ಲಿ ಮೀನಿಗೆ ಸ್ವಲ್ಪ ಉಪ್ಪಾಕಿ ಇಡ್ತಾ ಇದ್ದೀನಿ. ನೋಡಿ, ನೀವು ಅಷ್ಟೇ ಮೀನು ಕ್ಲೀನ್ ಮಾಡಿರೋ ಮೀನನ್ನ ಕಟ್ ಮಾಡಿಕೊಂಡು ಅದಕ್ಕೆ ಉಪ್ಪು 1-2 ಚಮಚ ಆಗೋಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಟ್ಟಾಗ ಮೀನು ತುಂಬ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಆವಾಗ ಬಾಂಗಡೆ ಮೀನು ಸ್ವಲ್ಪ ಉಪ್ಪು ಹಿಡಿಯೋದು ಕಮ್ಮಿ ಸಾಂಬಾರಿಗೆ ಹಾಕಿದಾಗ. ಅದಕ್ಕೆ ಸ್ವಲ್ಪ ಉಪ್ಪಾಕಿ ಇಟ್ಟುಬಿಟ್ರೆ ಒಂದು ಅರ್ಧ ಗಂಟೆ 1 ಅವರು ನೀವೇನೇನು ಸಾಂಬಾರು ಮಾಡ್ತೀರಿ ಅಂದಾಗ ಚೆನ್ನಾಗಿ ಹಿಡಿಯುತ್ತೆ. ಬನ್ನಿ, ಮೀನು ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋಣ. ನೋಡಿ, 1-2 ಟೊಮೊಟೊನ ಹೆಚ್ಕೊಂಡು ಜಾರಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ತುಂಡು ಶುಂಠಿ ಮತ್ತು ಕಾಯಿ ತುರಿದಿಟ್ಕೊಂಡಿದ್ದೀನಿ. ಕಾಯಿ ತುರಿ, ಅದಕ್ಕೆ ಸ್ವಲ್ಪ ಕಾಯಿ ತುರಿನ ನೀಟಾಗಿ ಒಂದು ಹೋಳು ಫುಲ್ಲು ತುರ್ಕೊಂಡು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಸಾಂಬಾರು. ಹಾಗೆ ಸಾಂಬಾರು ಸ್ವಲ್ಪ ಗಟ್ಟಿ ಬರಬೇಕು, ಮಂದ ಬರಬೇಕಲ್ವ. ನೋಡಿ, 1-2 ಕಾಳು ಮೆಣಸು ಹಾಕ್ಕೊತಿದ್ದೀನಿ ಖಾರಕ್ಕೆ, ಮತ್ತು 1 ಚಮಚ ಜೀರಿಗೆ, ಅರ್ಧ ಚಮಚ ಅರಿಶಿನ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. 1 ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಖಾರದ ಪುಡಿ. ಹಾಗೆ ಮೀನು ಸಾಂಬಾರು ಮಂದ ಬರೋದಕ್ಕೋಸ್ಕರ 1 ಹಿಡಿಯಷ್ಟು ಹುರ್ಗಡ್ಲೆನ ಹಾಕ್ಕೊಂಡಿದ್ದೀನಿ. ನೋಡಿ, ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಇನ್ನೂ 1 ಹಿಡಿಯಷ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಮೆಂತ್ಯ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಸಾಂಬಾರನ್ನ. ಮೀನು ಸಾಂಬಾರು ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಚಕ್ಕೆ ಲವಂಗ ಅವೆಲ್ಲ ಹಾಕಿಲ್ಲ. ಹಾಗೆ ಈ ಥರ ಒಂದ್ಸಲ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ. ಚಕ್ಕೆ ಲವಂಗ ಹಾಕಿರೋದು ಇನ್ನೂ ಅದು ಒಂಥರ ಟೇಸ್ಟ್ ಬರುತ್ತೆ. ನೋಡಿ, ಎಲ್ಲ ರುಬ್ಬಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ. ನೀವು ಅಷ್ಟು ನಿಂಬೆಹಣ್ಣು ಗಾತ್ರದಷ್ಟು ಒಂದು ಹುಣಸೆಹಣ್ಣೆ ನೆನೆಸಿಟ್ಕೊಳ್ಳಿ. ಮೀನು ಸಾಂಬಾರಿಗೆ ಮುಖ್ಯವಾಗಿ ಬೇಕಾಗಿರೋದು ನಿಂಬೆಹಣ್ಣು. 1 ಈರುಳ್ಳಿನ ಒಗ್ಗರಣೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಒಗ್ಗರಣೆ ಮಾಡೋಣ. ನಾನಿವಾಗ 1-2 ಚಮಚದಷ್ಟು ಎಣ್ಣೆನ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಪಾತ್ರೆಯಲ್ಲಿ ನೀರು ಪಸೆ ಎಲ್ಲ ಹೋದ್ಮೇಲೆ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಮಕ್ಕಕ್ಕೆ ಸಿಡಿಯುತ್ತೆ. ನೋಡಿ, 1 ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿನ ಕೆಂಪದಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಕೆಂಪಗೆ ಆಗಬೇಕು, ಒಂಚೂರು ಉಪ್ಪು ಹಾಕಿ, ಅವಾಗ ಅದು ಪಟ್ಟಂತ ಕೆಂಪಗಾಗಿ ಬರುತ್ತೆ. ನೋಡಿ, ರುಬ್ಬಿದ್ದು ಮಸಾಲೆನ ಹಾಕ್ಕೋಬೇಕು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಷ್ಟಪಟ್ಟು ಒಂದು ಚಾನಲ್ನ ಓಪನ್ ಮಾಡಿದ್ದೀನಿ, ನನಗೂ ತಿಳಿದಷ್ಟು ಮಾಡ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ರುಬ್ಬಿರೋ ಫೈನ್ ಪೇಸ್ಟ್ ಹಂಗೆ ನುಣ್ಣಗೆ ರುಬ್ಕೋಬೇಕು. ಮಸಾಲೆ ರುಬ್ಕೊಂಡು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನೋಡಿ, ಮೀನಿಗೆ ಇವಾಗ ಹುಳಿ ಹಿಂಡ್ಕೊತಾ ಇದ್ದೀನಿ. ಒಂದು ನೆನೆಸಿಟ್ಕೊಂಡಿದ್ನ ಹುಳಿನ ಹಾಕ್ತಾಯಿದ್ದೀನಿ. ಮೀನು ಸಾಂಬಾರಿಗೆ ಬೇಕಾಗಿರೋದು ಹುಳಿ, ಉಪ್ಪು, ಖಾರ. ಅದು 3 ಕರೆಕ್ಟಾಗಿತ್ತು ಅಂತ ಮೀನು ಸಾಂಬಾರು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದು ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನೋಡಿ, ಮೀನು ಸಾಂಬಾರೆಲ್ಲ ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ. ಉಪ್ಪು ಹಾಕ್ಬಿಟ್ಟು ನೋಡಿ ಯಾವ ಥರ ಕುದೀತಾ ಇದೆ. ಸಾಂಬಾರು ಮಸಾಲೆ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಕುದಿಸಿ, 1/4 ಗಂಟೆ ತನಕನಾದರೂ ಕುದಿಸಿ. ನೀರು ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿ ಕುದಿಸಿ, ಆವಾಗ ಸ್ವಲ್ಪ ಬತ್ತತೆ ಚೆನ್ನಾಗಿ ಇರುತ್ತೆ ಸಾಂಬಾರು. ಮಾಡ್ಕೊಂಡು ತಿನ್ನಿ, ನೀವೇ ಹೇಳ್ತೀರ ತುಂಬ ಚೆನ್ನಾಗಿದೆ. ಇವಾಗ ಹೊಸ್ದಾಗಿ ಅಡುಗೆ ಕಲಿಯೋರಿಗಂತೂ ತುಂಬಾ ಈಸಿ ಆಗುತ್ತೆ. ಆದಷ್ಟು ನೀಟಾಗಿಯೇ ಹೇಳ್ಕೊಡ್ತಾಯಿದ್ದೀನಿ. ನೋಡಿ, ಸಾಂಬಾರೆಲ್ಲ ಕುದ್ದಾದ್ಮೇಲೆ ಇನ್ನೇನಪ್ಪ ಆಫ್ ಮಾಡೋಕ್ಕಿಂತ ಒಂದು 10 ನಿಮಿಷ ಇದೆ ಅಂದಾಗ ನೀವು ಉಪ್ಪಾಕಿ ಇಟ್ಟಿರ್ತೀರಲ್ಲ ಮೀನು, ಆ ಮೀನನ್ನು ಸಾಂಬಾರಿಗೆ ಬಿಟ್ಟು ಒಂದು ಹಾಫ್ ಆನ್ ಅವರ್ ಅಂತಿದ್ದೀನಿ ನೋಡಿ, 5 ನಿಮಿಷ ಮೀನನ್ನ ಬಿಸಿ ಮಾಡ್ಕೋಬೇಕು. ಚೆನ್ನಾಗಿ ಕುದಿ ಬರಲಿ, ಬಿಸಿ ಸಾಂಬಾರಲ್ಲಿ ಕುದಿಯೋಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ. ನಾನು ನೋಡಿ ಬೆಂದಿದೆಯಲ್ಲ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಹಾಗೆ ದೃಷ್ಟಿ ತೆಗಿಯೋಕ್ಕೆ ನೋಡಿ ಒಲೆ ಹತ್ರ ಒಂದು ಚಾಕು ಇಟ್ಟಿದ್ದೀನಿ, ಕಬ್ಬಿಣದ್ದು. ಯಾಕೆ ಅಂದರೆ, ನೀವು ಹೊರ್ಗಡೆಯಿಂದೆಲ್ಲ ನಾವು ತೊಗೊಂಬಂದಿರ್ತೀವಲ್ವ ಮೀನು, ಆವಾಗ ಗಾಳಿ ಓಡಾಡಿರುತ್ತೆ, ಬಂದುಬಿಡ್ತವೆ ಮೀನು ಜೊತೆಗೆ, ಅಂದರೆ ಮಾಂಸಗಳ ಜೊತೆಗೆ ಬರುತ್ತೆ ಅಂತ ಹಿಂದಿಂದನೂ ಒಂದು ವಾಡಿಕೆ ನಡೆಸ್ಕೊಬಂದಿದ್ದಾರೆ. ನಮ್ಮ ಮನೇಲೂ ನಾವು ಆ ಪದ್ಧತಿ ಮಾಡ್ತೀವಿ. ಚಾಕುನ ಚೆನ್ನಾಗಿ ಬಿಸಿ ಮಾಡಿ 3 ಸಲ ನಿವಿಳಿಸ್ಬಿಟ್ಟು ಅದಕ್ಕಿಟ್ಟಾಗ ಅಕಸ್ಮಾತ್ ದೃಷ್ಟಿಗಳು ಹೋಗುತ್ತೆ ಅಂತ, ಗಾಳಿ ಸೋಂಕಾಗಿರ್ಬೋದು, ಒಬ್ಬ ಕಣ್ಣುಗಳು ಹಾಕಿರೋದೆಲ್ಲ ಹೋಗುತ್ತೆ. ನೋಡಿ, ನಾನು ಸಾಂಬಾರೆಲ್ಲ ರೆಡಿ ಆಯಿತು. ನಿಮಗೆ
ಊಟ ಬಡಿಸಿ ಆ ತಟ್ಟೆಗೆ ಅನ್ನ ಹಾಕಿ ಸಾಂಬಾರು ಹಾಕಿ ತೋರಿಸ್ತಿದ್ದೀನಿ ಯಾವ ಥರ ರೆಡಿಯಾಗಿದೆ ಸಾಂಬಾರು. ನೋಡಿ ಮೀನು ಸಾಂಬಾರಂತೂ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಮಂದವಾಗಿ ಬಂದಿದೆ. ನೀವು ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಸಾಂಬಾರು. ನನ್ನ ಚಾನಲ್ ವೀಕ್ಷಣೆ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವಾಚಿಂಗ್ ಮೈ ಚಾನಲ್. ಬಾಯ್.